ನನ್ನ ಹೆಸರು GS ಹೆಗ್ಡೆ ಅಂತ. ನನ್ನ ಮೂಲ ಊರು ಉತ್ತರ ಕನ್ನಡದ ಶಿರ್ಸಿ. ನನ್ನ ತಂದೆ ತಾಯಿಯ ಹೆಸರು, ನಮ್ಮ ತಂದೆ ಈಗ ಇಲ್ಲ, ಅವರು ಸ್ವರ್ಗವಾಸಿಯಾಗಿದ್ದಾರೆ, ಸೀತಾರಾಮ್ ನಾರಾಯಣ್ ಹೆಗ್ಡೆ ಅಂತ. ನನ್ನ ತಾಯಿಯವರ ಹೆಸರು ಪಾರ್ವತಿ ಸೀತಾರಾಮ್ ಹೆಗ್ಡೆ ಅಂತ. ನಾನು 1984ರಲ್ಲಿ ಭಾರತೀಯ ಸೇನೆಗೆ ಒಂದು ವರ್ಷದ ಟ್ರೈನಿಂಗ್ ಮುಗಿಸ್ಕೊಂಡು ಕೊಯಮತ್ತೂರಿನ ಹತ್ತಿರ ಇರುವಂತಹ ಮಧುಕರೆ ಎಂಬ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಯ್ತು, ನಂದು ಪೋಸ್ಟಿಂಗ್ ಆಯ್ತು. ಅಲ್ಲಿಂದ 1987ರಲ್ಲಿ ಶ್ರೀಲಂಕಾಗೆ ಹೋದೆ. ನಮ್ಮ ಕಂಪ್ಲೀಟ್ ಯೂನಿಟ್ ಅಲ್ಲಿ ಹೋಯ್ತು. ಯಾಕಂದ್ರೆ ಅವಾಗ LTT ಮತ್ತೆ ಭಾರತೀಯ ಸೇನೆ ಮಧ್ಯೆ ಕೆಲವೊಂದು ಇದು ನಡೀತಾ ಇತ್ತು. ಹಾಗಾಗಿ ಭಾರತೀಯ ಶಾಂತಿ ಪಾಲನಾ ಪಡೆಯಲ್ಲಿ ನಾನು 3 ವರ್ಷ ಶ್ರೀಲಂಕಾದಲ್ಲಿ ಸರ್ವಿಸ್ ಮಾಡಿದೆ. ಅಲ್ಲಿಂದ 1990ರಲ್ಲಿ ವಾಪಸ್ ನಮ್ಮ ಇಂಡಿಯಾಕ್ಕೆ ಬಂದು ಅಲ್ಲಿ ನಮ್ಮ ಸ್ಕೂಲ್ ಆಫ್ ಆರ್ಟಿಲರಿ ಅಂತ ಅಲ್ಲಿ 4 ವರ್ಷ ಸೇವೆ ಮಾಡಿ, ಅಲ್ಲಿಂದ ಮತ್ತೆ 96ರ ನಂತರ ಚೈನಾ ಬಾರ್ಡರ್ಗೆ ಹೋದ್ವಿ. ಚೈನಾ ಬಾರ್ಡರ್ಗೆ ಹೋಗಿ ಅಲ್ಲಿ ಆ ಒಂದು ಸಿಕ್ಕಾಪಟ್ಟೆ ಅಲ್ಲಿ ಆ ಚಳಿ ವಾತಾವರಣದಲ್ಲಿ, ಆ ಬಸ್ ಬೀಳುವಂತ ವಾತಾವರಣ, ಖಡಕ್ ಚಳಿ, ಮೈ ಕೊರೆಯುವಂತ ಚಳಿ, ಅಲ್ಲೂ ಸಹ ಸರ್ವಿಸ್ ಮಾಡಿ ಅಲ್ಲಿಂದ ವಾಪಸ್ ನಾವು ಡೆಲ್ಲಿಗೆ ಬಂದ್ವಿ. ಡೆಲ್ಲಿಗೆ ಬಂದ ನಂತರ 98ರಲ್ಲಿ ಮತ್ತೆ ನಮ್ಮ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಕಾರ್ಗಿಲ್ ಯುದ್ಧ ಶುರುವಾಯಿತು. ಆ ಕಾರ್ಗಿಲ್ ಯುದ್ಧದಲ್ಲೂ ಸಹ ನಾನು ಭಾಗವಹಿಸಿದ್ದೇನೆ. ಅಲ್ಲಿ ನಮ್ಮ ಯೂನಿಟ್ ನಿಂದ 2 ಗ್ರೂಪ್ ಮಾಡಿಕೊಂಡು ನಾವು ಸರ್ವಿಸ್ ಮಾಡಿದ್ವಿ. ಒಂದು ಗ್ರೂಪ್ ಶ್ರೀನಗರ್, ಲೇ ಲದ್ದಾಖ್ ಆ ಕಡೆ ಇದ್ರೆ, ಮತ್ತೊಂದು ಗ್ರೂಪ್ ಡೆಲ್ಲಿಯಲ್ಲಿ. ಒಂದು ಗ್ರೂಪ್ ಯಾಕಲ್ ಇತ್ತು ಅಂತಂದ್ರೆ, ಅಲ್ಲಿ ಮಡಿದಂತಹ ನಮ್ಮ ಸೈನಿಕರ ಒಂದು ಶವವನ್ನ ಅವರ ಮನೆಗಳಿಗೆ ತಲುಪಿಸುವಂತದ್ದು ನಮ್ಮ ಯೂನಿಟಿನ ಒಂದು ಜವಾಬ್ದಾರಿನೂ ಆಗಿತ್ತು ಅಲ್ಲಿ. ಹಾಗಾಗಿ 2 ಟ್ರೂಪ್ ಅಲ್ಲಿ ಸರ್ವಿಸ್ ಮಾಡಿದ್ದೀನಿ. ಸ್ವಲ್ಪ ದಿವಸ ಆ ಕಡೆ, ಸ್ವಲ್ಪ ದಿವಸ ಈ ಕಡೆ, ಆಲ್ಟರ್ನೇಟಿವ್ಲಿ ನಮ್ಗಲ್ಲಿ ಗ್ರೂಪ್ ಚೇಂಜ್ ಆಗ್ತಾನೆ ಹೋಗ್ತದೆ. ಆ ಒಂದು ಸನ್ನಿವೇಶದಲ್ಲಿ ಮಾಡ್ಕೊಂಡು ಬಂದೆ. ಈಗ ಮೊನ್ನೆ ತಾನೇ ನಮ್ಮ ಕಾರ್ಗಿಲ್ ವಿಜಯ ದಿವಸ ಅಂತ ಆಯ್ತು, ತಾವೆಲ್ಲ ನೋಡಿರ್ಬೋದು, ಕೇಳಿರ್ಬೋದು. ಇದು ನಮ್ಮ ಭಾರತದ ಪ್ರತಿಯೊಂದು ಪ್ರಜೆಗಳಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಳ್ತೀನಿ. ಇವತ್ತಿಗೂ ಸಹ ಈ ಯೂನಿಫಾರ್ಮ್ ಹಾಕಿದ್ದೀನಿ ಅಂತಂದ್ರೆ ನನಗೆ ಸ್ವತಃ ನನ್ನ ಮೇಲೆ ನನಗೆ ಹೆಮ್ಮೆ ಅನ್ಸುತ್ತೆ, ಗರ್ವ ಮೂಡುತ್ತೆ ನನಗೆ. ಯಾಕಂದರೆ ಈ ಭಾರತಾಂಬೆಗೆ ಸೇವೆ ಮಾಡುವಂತ ಸೌಭಾಗ್ಯ ನನಗೆ ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕೆ ಪ್ರಪ್ರಥಮವಾಗಿ ಭಾರತಾಂಬೆಗೆ ಚಿರಋಣಿ. ಇನ್ನೊಂದು ವಿಷಯ ಏನಂತಂದ್ರೆ, ನಾನು ಅಲ್ಲಿಂದ ಸರ್ವಿಸ್ ಮಾಡ್ಕೊಂಡು ಬಂದ ನಂತರ ಒಟ್ಟು ಒಮ್ಮೆ ರಿಟೈರ್ಡ್ ಆದೆ. ನಾನು ಯಾವಾಗ 2001ರಲ್ಲಿ ರಿಟೈರ್ಡ್ ಆದೆ. ನನ್ನ ಬಾಂಡ್ ಅಲ್ಲಿ ಮುಗಿದಿತ್ತು. ಆಮೇಲೆ ಕುತ್ಕೊಂಡು ಏನ್ ಮಾಡೋದಪ್ಪ ಅಂತ ತಿಳ್ಕೊಂಡು ವಿಚಾರ ಮಾಡಿದೆ. ಅಲ್ಲಿ ಮತ್ತೆ ಆಲ್ರೆಡಿ ಎಕ್ಸ್ ಸರ್ವಿಸ್ ಮೆನ್ಗೆ ಅಂತ ಹೇಳಿ ಮತ್ತೊಂದು ಖಾತೆ ಇದೆ, DSC ಅಂತ. ಅಲ್ಲಿ ಹೋಗಿ ಸರ್ವಿಸ್ ಮಾಡಿದೆ. ಅಲ್ಲೂ 16.5 ವರ್ಷ ಅಲ್ಲಿ ಸರ್ವಿಸ್ ಮಾಡಿದೆ. 2 ಸರ್ವಿಸ್ ಸೇರ್ಕೊಂಡು ಸುಮಾರು 33.5 ವರ್ಷಗಳಷ್ಟು ಸುದೀರ್ಘ ಕಾಲ ನಾನು ದೇಶ ಸೇವೆಯನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡಿದ್ದೀನಿ. ಹಾಗಂತ ಇನ್ನೂ ಸರ್ವಿಸ್ ಮಾಡುವಂತ ಅಪೇಕ್ಷೆ, ಹುಮ್ಮಸ್ಸು ಇನ್ನೂ ನಮ್ಮ ಮನಸ್ಸಿನಲ್ಲಿ, ಹೃದಯಗಳಲ್ಲಿ ತುಂಬಿದೆ. ಆದ್ರೆ ಕಾನೂನಿನ ವ್ಯವಸ್ಥೆಯಲ್ಲಿ ನಮ್ಮ ಬಾಂಡ್ ಅಂತ ಮುಗಿದಾಗ ಪ್ರತಿಯೊಬ್ಬರು ರಿಟೈರ್ಡ್ ಆಗಲೇಬೇಕು. ಹಾಗಾಗಿ ಈಗ ನಾನು ರಿಟೈರ್ಡ್ ಆಗಿದ್ದೇನೆ. 2017ರಲ್ಲಿ 2ನೇ ರಿಟೈರ್ಮೆಂಟ್ ಆದೆ. ರಿಟೈರ್ಮೆಂಟ್ ಆದ ನಂತರ ಆದ್ರೂ ಮತ್ತಿನ್ನೇನಾದ್ರೂ ಮಾಡ್ಬೇಕಲ್ಲ, ಸುಮ್ಮನೆ ಕುತ್ಕೊಳ್ಳುವಂತ ವಯಸ್ಸು ನಮ್ದಲ್ಲ. ದೇವರು ನಮ್ಗೆ ಕೈ ಕಾಲಗಳನ್ನ ಗಟ್ಟಿ ಕೊಟ್ಟಿರುವಾಗ, ಮನಸ್ಸನ್ನ ಸರಿ, ಒಂದು ಧೈರ್ಯವನ್ನು ಮನಸ್ಸಲ್ಲಿ ತುಂಬಿರುವಾಗ ಏನಾದ್ರು ಒಂದು ಮಾಡ್ಬೇಕು ಅಂತ ಮನಸ್ಸಲ್ಲಿ ವಿಚಾರ ಬಂತು. ಹಾಗೆ ಒಂದು ಪರಿಚಯದಿಂದ ನಮ್ಗೆ ಎಕ್ಸ್ ಎಂಪ್ಲಾಯ್ ಅಂತ ಒಂದು ಮೂವಿಗಳು ಮಾಡುವಂತ ಅವಕಾಶಗಳು ಸಿಕ್ತು. ಅದಕ್ಕಿಂತ ಆ ಮೂವಿಲಿ ನಾನು ಹೋದೆ. ಅದು ಅರ್ಧ ಶೂಟಿಂಗ್ ಆಗಿ ನಿಂತ್ಕೊಂಡಿದೆ. ಅಲ್ಲಿ ಹೋದ ನಂತರ ನಮ್ಮ ಶಿವಕುಮಾರ್ ಬೈರಾ ಕೊಡಿಯಾಲ ಅವ್ರ ಪರಿಚಯನೂ ಆಯ್ತು. ತುಂಬಾ ಅತ್ಯುತ್ತಮ ವ್ಯಕ್ತಿಗಳು. ಮನಸ್ಸೊಂದು ಮಲ್ಲಿಗೆ ಹೂವಿದ್ದ ಹಾಗೆ, ಯಾವುದೇ ಟೈಮಲ್ಲಿ ಏನೇ ಸಂದರ್ಭ ಬಂದರೂ ಸಹ ಬಹಳ ಶಾಂತ ರೀತಿಯಿಂದ ವರ್ತಿಸುವಂತ ಅವರ ಆ ಮನಸ್ಸು ಸ್ಫಟಿಕ ಇದ್ದಾಗಿ ನಿಜಕ್ಕೂ ನನಗೆ ಹೆಮ್ಮೆ ಅನಿಸುತ್ತೆ. ಅಲ್ಲಿನ ಭೇಟಿಯಾದ ನಮ್ಮ ಪರಿಚಯ, ನನ್ನ ಹಾಗೂ ಶಿವು ಅವರ ಪರಿಚಯ ಗಾಢ ಸ್ನೇಹವಾಗಿ ಬೆಳೆದು ಜೊತೆಯಲ್ಲಿ ಒಂದು ನಟನೆ ಮಾಡುವಂತ ಸೌಭಾಗ್ಯನೂ ನಮಗೆ ಸಿಕ್ತು. ನಮ್ಮ ಶಿವ ಪರಿಚಯ ಆದ ನಂತರ ನನಗೆ 3-4 ಧಾರಾವಾಹಿಗಳಲ್ಲೂ ಅವಕಾಶಗಳು ಸಿಕ್ತು. ಒಂದು 6-7 ಧಾರಾವಾಹಿಗಳಲ್ಲಿ ಮಾಡಿದ್ದೀನಿ. ಒಂದು 3-4 ಸಿನಿಮಾದಲ್ಲೂ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ
ಸದ್ಯಕ್ಕೆ 3 ಪಿಕ್ಚರ್ ರಿಲೀಸ್ ಆಗಿದೆ. ಮತ್ತೊಂದು ಹೈಡ್ ಅಂಡ್ ಸೀಕ್ ಅಂತ ಮಾಡಿದ್ರೆ ಅದಿನ್ನು ಏನಾಯ್ತು ಗೊತ್ತಿಲ್ಲ. ಹಾಗಂತ ಎಕ್ಸ್ ಎಂಪ್ಲಾಯ್ ಅಂತ ಮೂವಿ, ಅದರಲ್ಲೂ ನಾನು ಮತ್ತೆ ಶಿವು ಅವರು ಮಾಡಿದೀವಿ, ಆಕ್ಟಿಂಗ್ ಮಾಡಿದೀವಿ. ಅದು ಅರ್ಧಕ್ಕೆ ಶೂಟ್ ಆಗಿ ನಿಂತ್ಕೊಂಡಿದೆ. ಯಾವ ಕಂಟಿನ್ಯೂಟಿ ಆಗುತ್ತೆ ಅಂತ ಅದು ಗೊತ್ತಿಲ್ಲ ನನಗೆ. ಈಗ ಏನು ರಿಲೀಸ್ ಆಗಿರೋ ಮೂವಿ ಅಂತಂದ್ರೆ ಪ್ರಕರಣ ತನಿಖಾ ಹಂತದಲ್ಲಿದೆ, GST ಹಾಗೂ ಬೋಸ್, ಈ 3 ಸಿನಿಮಾಗಳು ರಿಲೀಸ್ ಆಗಿದೆ. ಆ ನಂತರ ಈ ಕ್ಷೇತ್ರದಲ್ಲಿ ಮುಂದುವರೋಣ ಅಂತ ಒಂದು ಆಸಕ್ತಿ ಇನ್ನೂ ಹೆಚ್ಚಾದಾಗ ನನ್ನ ಮನೆಯವರಿಗೆ, ಅಂದ್ರೆ ನನ್ನ ಧರ್ಮಪತ್ನಿಯವರಿಗೆ ಕಾಲಿ ವೆರಿಕೋಸೈನ್ಸ್ ಆಗಿ ಮತ್ತೆ ಮಂಡಿ ನೋವಾಗ್ಬಿಟ್ಟು 2 ಕಾಲನ್ನ ಒಟ್ಟಿಗೆ ಆಪರೇಷನ್ ಮಾಡಿದೆ. 1 ವರ್ಷದ ಅಂತರದಲ್ಲಿ 4 ಆಪರೇಷನ್ ಮನೆಯವರಿಗೆ ಮಾಡಿಸಿದೆ. ಅವಾಗ ಅವ್ರು ಸೇವೆ ಮಾಡಬೇಕಲ್ಲ ಅಂತ ಈ ನಟನಾ ಕ್ಷೇತ್ರದಿಂದ ಸ್ವಲ್ಪ ದೂರ ಉಳಿದೆ. ಮುಂದೇನಾಗುತ್ತೆ ಅಂತ ನೋಡ್ಬೇಕು, ಕಾಯ್ಬೇಕು. ಹಾಗಾಗಿ ಎಲ್ಲರೂ ನಮ್ಮ ಈ ಅಮೃತ್ ವಿಷನ್ ಮೇಕರ್ಸ್ ಈ ಚಾನೆಲ್ನವರು ನನ್ನ ಇಲ್ಲಿಗೆ ಕರೆಸಿ ನನ್ನ ಸಂದರ್ಶನ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಹಾಗೆ ನಮ್ಮ ಗಟ್ಟಿಗಿತ್ತಿ ಮಂಜುಳಾ ಮೇಡಮ್ ಅವರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂತಂದ್ರೆ ಫಸ್ಟ್ ಟೈಮ್ ನನ್ನ ಹಾಗೂ ನಮ್ಮ ಮಂಜುಳಾ ಮೇಡಮ್ ಅವರು ಪರಿಚಯ ಆಗಿದ್ದು ಹಾಗೇನೆ. ನಮ್ಮ ಶಿವು ಸರ್ ಒಂದು ಕರೋಕೆ ಕ್ಲಾಸಿಗೆ ಕರ್ಕೊಂಡು ಹೋದ್ರು. ಒಂದು ಪ್ರೋಗ್ರಾಮ್ ಅಲ್ಲಿ ಎಲ್ಲ ಕರೋಕೆ ಕ್ಲಾಸ್ ಅಲ್ಲಿ ಕರ್ಕೊಂಡೋಗಿ ಹಾಡಿದ ನಂತರ ನನ್ನ ಹಾಗೂ ಮಂಜುಳಾ ಮೇಡಮ್ ಅವರು ಪರಿಚಯ ಆಯಿತು. ಹಾಗೆ ಇದೇ ಜನವರಿಯಲ್ಲೂ ಸಹ ನಮ್ಮ ಮಂಜುಳಾ ಮೇಡಮ್ ನಾವೆಲ್ಲ ಸೇರಿ ಒಂದು ನಾಟಕನೂ ಮಾಡಿದೀವಿ. ಒಂದು 4-6 ಹಾಡುಗಳನ್ನ ಹಾಡೋದಕ್ಕೂ ಅವಕಾಶ ಕೊಟ್ಟರು. ನಾನೊಬ್ಬ ಹಾಡುಗಾರನೂ ಹೌದು. ಅದೆಷ್ಟು ಚೆನ್ನಾಗಿ ಹಾಡ್ತೀನಿ ಅದು ಕೇಳಿದ್ರೆ ಗೊತ್ತಾಗತ್ತೆ. ಮನಸ್ಸು ಸಂತೃಪ್ತಿಗಾಗಿ ಹಾಡೋದು. ಯಾವುದೇ ಟೆನ್ಷನ್ ಇದ್ರೆ ನಾವು ಹಾಡನ್ನ ಹಾಡ್ತಾ ಇದ್ರೆ ಆ ಟೆನ್ಷನ್ ನಮ್ಮನ್ನ ಬರೆ ಮಾಚುತ್ತೆ, ಮನಸ್ಸಿನಲ್ಲಿ ಏನೋ ಒಂದು ಉಲ್ಲಾಸದ ಕ್ಷಣ ಬರುತ್ತೆ. ಹಾಗಾಗಿ ಹಾಡನ್ನು ನಾನು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಎಲ್ಲರೂ ಅವಕಾಶಗಳು ಸಿಕ್ಕಿದ್ರೆ ಹೋಗ್ತೀನಿ, ಹಾಡ್ತೀನಿ. ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ರೆ ಸರ್. ಈ ದೇಶ ಸೇವೆ ಮಿಲಿಟರಿ ನಿಮ್ಗೆ ಅಲ್ಲಿ ಒಂದು ದಿನಚರಿ ನಿಮ್ಗೆ ತುಂಬಾ ಕಷ್ಟಕರವಾಗಿರುತ್ತೆ ಅಂತ ಕೇಳಿದ್ವಿ. ಬೆಳಿಗ್ಗೆ ಎದ್ದೊಳ್ಬೇಕು, ನಿಮ್ಗೆ ಒಂದಷ್ಟು ವ್ಯಾಯಾಮಗಳಿರುತ್ತೆ, ಅಷ್ಟರ ನಡುವೆ ನೀವು ಈ ಕಲೆ ಕಡೆ ಒಂದು ಒಲವನ್ನ ಬೆಳೆಸ್ಕೊಂಡಿದ್ದೀರಾ. ಯಾಕಂದ್ರೆ ರಿಟೈರ್ಡ್ ಆಗಿ ಬಂದ್ಮೇಲೆ ಬೇರೆ ಬೇರೆ ಒಂದು ಆಫೀಸರ್ಸ್ಗಳು ಅಥವಾ ನಿಮ್ಮ ದೇಶ ಸೇವೆ ಮಾಡಿದಂತರು ಎಲ್ಲಾದ್ರೂ ಒಂದು ಜಾಬ್ ಅಲ್ಲಿ ಅಥವಾ ಮಿನಿಸ್ಟರ್ಗಳಿಗೆ ಒಂದು ಬಾಡಿ ಗಾರ್ಡ್ ಆಗಿ ಇರ್ತಾರೆ ಸಹಜವಾಗಿ. ಆದ್ರೆ ನೀವು ಕಲೆ ಕಡೆ ಒಂದು ಮನಸ್ಸನ್ನ ಪಾಲಿಸ್ಕೊಂಡಿದ್ದೀರಾ. ತುಂಬಾ ಒಳ್ಳೇದು. ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಕಲಾವಿದ್ರಿದ್ರಾ? ನಮ್ಮ ಫ್ಯಾಮಿಲಿಯಲ್ಲಿ ಆಕ್ಚುಲಿ ಯಾರು ಕಲಾವಿದರು ಇಲ್ಲ. ಹಾಗಂತ ನಮ್ಮ ಅಣ್ಣನ ಕ್ಲಾಸ್ಮೇಟ್ ಆಗಿರೋರು ನೀರ್ನಳ್ಳಿ ರಾಮಕೃಷ್ಣ ಅಂತ ಹೆಸರು ತಾವು ಕೇಳಿರ್ಬೋದು, ಬಹಳ ಹಿರಿಯ ಕಲಾವಿದರು. ಅವ್ರ ಪರಿಚಯ ಇತ್ತು. ನಾನು ಹೈಸ್ಕೂಲ್ ಮುಗಿಸ್ಕೊಂಡು ಮಿಲಿಟರಿ ಸೇರೋಕ್ಕಿಂತ ಮೊದಲೇ ಈ ಆಗಿನ ಕಾಲದಲ್ಲಿ ಸಿನಿಮಾ ಕ್ಲಾಸಿಗೆಲ್ಲ ಚಕ್ಕರ್ ಹಾಕಿ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ವಿ. ಆಗಲೇ ನನಗೂ ಸಹ ಕಲೆ ಬಗ್ಗೆ ಆಸಕ್ತಿ ಬೆಳೆತ್ತು. ಈ ಏನ್ ಮಾಡುದು, ಹೈಸ್ಕೂಲ್ ಹೋಗ್ತಾನೆ ನಾನು ವಿಚಾರ ಮಾಡಿದೆ, ಒಂದು ಕಲೆ ಮುಖಾಂತರ ದೇಶದ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂತ, ಒಂದು ಸಂದೇಶವನ್ನು ಕೊಡ್ಬೇಕು. ಇಲ್ಲ ಅಂತಂದ್ರೆ ಮಿಲಿಟರಿ ಸೇರಿ ನಾವು ಶ್ರದ್ಧೆಯಿಂದ ದೇಶದ ಒಂದು ಸೇವೆಯನ್ನ ಮಾಡಬೇಕು ಅನ್ನುವಂತ ಒಂದು ಆಸಕ್ತಿ ನನಗೆ ಮೂಡ್ತು. ನಾನು 10th ಅಲ್ಲಿ ಓದುವಾಗನೇ ನಮ್ಮ ಹಿರಿಯ ನಿರ್ದೇಶಕರಾದಂತ ಶ್ರೀಯುತ ಪುಟ್ಟಣ್ಣ ಕಣಗಾಲರವರು ಒಂದ್ಸಲಿ, ಈಗ ಏನೋ ಆಡಿಷನ್ ಅಂತ ಹೇಳ್ತೀವಿ, ಆಗಿನ ಕಾಲದಲ್ಲಿ ಆಡಿಷನ್ ಅಂತ ಇರ್ಲಿಲ್ಲ, ಪತ್ರಿಕೆ ಮುಖಾಂತರ ಒಂದು ಸಂದರ್ಶನ ಅದ್ರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ನೋಡ್ಕೊಂಡು ನಾನು ಎಕ್ಸಾಮ್ ಚಕ್ಕರ್ ಹೊರದು ಬಂದ್ಬಿಟ್ಟೆ ಸಂದರ್ಶನಕ್ಕೆ. ಆಗಿನ ಕಾಲದಲ್ಲಿ ನಮ್ಮ ಅಣ್ಣ ಹೇಳಿದ್ರು, ಬೇಡ ಸುಮ್ಮನೆ ನೀವು ಓದಿಬಾರ್ದು ಮಾಡಪ್ಪ, ಎಜುಕೇಟೆಡ್ ಆಗು ಅಂತೆಲ್ಲ ಹೇಳಿದ್ರು. ಆದ್ರೆ ಆಗಿನ ಕಾಲದಲ್ಲಿ ನಾನು ವಿಚಾರ ಇಲ್ಲ, ನನಗೆ ಆಗ್ಲೇಬೇಕು ಅಂತ ಒಂದು ಹಠ ಹಿಡಿದ್ರೆ ನಾನು ಬಂದ್ಬಿಟ್ಟೆ. ತುಮಕೂರಲ್ಲಿ ಓದ್ತಾ ಇದ್ದೆ ಹೈಸ್ಕೂಲ್, ಸಿದ್ಧಗಂಗಾ ಹೈಸ್ಕೂಲ್ ಅಲ್ಲಿ. ಆಮೇಲೆ ಬೆಂಗಳೂರಿಗೆ ಬಂದಾಗ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಭೇಟಿ ಆದ್ವಿ. ಒಂದು 250-300 ಜನ ಇದ್ವಿ ನಾವು ಅವತ್ತು. ಒಬ್ಬರಿಂದ ಆದ ನಂತರ ಒಂದು 4 ಜನರು ಸೆಲೆಕ್ಷನ್ ಮಾಡಿರೋರು, 2 ಮೇಲ್ 2 ಫೀಮೇಲ್ಗಳನ್ನ. ಅದ್ರಲ್ಲಿ ನಾನು ಒಬ್ಬ ಆಗಿದ್ದೆ. ಆದ್ರೆ ಈಗಿದ್ದಂತಹ ಕಮ್ಯುನಿಕೇಶನ್ ಸಿಸ್ಟಮ್ ಆಗ ಇರ್ಲಿಲ್ಲ. ಈ ಮೊಬೈಲ್ ಆಗ್ಲಿ ಬೇರೆ ಅಂದ್ರೆ ಒಂದು ಫೋನು. ಹಾಗಾಗಿ ಅವ್ರು ಹೇಳಿದ್ರು, ಸರಿ ಶೂಟಿಂಗ್ ಶೆಡ್ಯೂಲ್ ಮತ್ತೆ ಕಥೆಗಳನ್ನ ಹೇಳ್ತೆ ಅಂತ ಹೇಳ್ತಾ ಇದ್ರು. ಅವರಿಗೆ ಚೆನ್ನೈದಿಂದ ಒಂದು ಕಾಲ್ ಬಂತು. ಆವಾಗ ನಮ್ ಕರ್ನಾಟಕದಲ್ಲಿ ಇಷ್ಟೆಲ್ಲ ಸ್ಟುಡಿಯೋಸ್ ಎಲ್ಲ ಏನೂ ಇರಲಿಲ್ಲ. ಯಾವುದೇ ಪಿಕ್ಚರ್ ಶೂಟಿಂಗ್ ನಡಿಬೇಕು ಅಂದ್ರೆ ಸಹ ಚೆನ್ನೈಗೆ ಹೋಗ್ಬೇಕಿತ್ತು.
ಅಲ್ಲಿಂದ ಇವ್ರು ಮೊದಲು ಏನ್ ಕೇಳಿದ್ರು ಶೂಟಿಂಗ್ ಡೇಟ್ ಕೇಳಿದ್ರೆ ಅವಾಗ ಇಲ್ಲಪ್ಪ ಬಿಸಿ ಇದೆ ನಾನು ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ ಯಾರ್ದೋ ಅಲ್ಲಿ ಶೂಟಿಂಗ್ ಕ್ಯಾನ್ಸಲ್ ಆಗಿ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಕರೆದ್ರು. ಅವ್ರಿಗೊಂದು ಫೋನ್ ಬಂತು. ಫೋನ್ ಬಂದ ನಂತರ ಏಕದಮ್ ಅವರು ನಮ್ಮ ಹತ್ರ ಸಾರಿ ಕೇಳಿದ್ರು, ನಿಮಗೆ ಪತ್ರ ಬರೀತೇನೆ ನಾನು, ಅಡ್ರೆಸ್ ಕೊಟ್ಟೋಗಿ ಅಂತ ಹೇಳೋದು. ನಾವು ಅಡ್ರೆಸ್ ಕೊಟ್ಟು ಹೋದ್ವಿ, ಎಲ್ಲ ವೇಟ್ ಮಾಡಿದ್ವಿ. ಬಟ್ ಯಾರ್ಯಾರು ಬಂದಿದ್ದು ಗೊತ್ತಿಲ್ಲ. ಅವ್ರ ಪಿಕ್ಚರ್ ಯಾವ ಶೂಟಿಂಗ್ ಮುಗಿತು ಅನ್ನೋದು ಗೊತ್ತಾಗಿಲ್ಲ. ಆಗಿನ ಕಾಲ ಬಹಳ ಕಷ್ಟದ ಕಾಲ ಅದು. ನಮ್ಮ ತಂದೆ ತಾಯಿ ನಮ್ಮ ಸಾಕಿದಂತ ಕಷ್ಟದ ದಿನಗಳನ್ನು ನೋಡಿ ಇವತ್ತಿಗೂ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಆಕ್ಚುಲಿ 8 ಜನ ಮಕ್ಕಳು ನಾವು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ ನಮ್ಮನ್ನು ಸಾಕಿ ದೊಡ್ಡವರಾಗಿ ಮಾಡಿದ್ದಾರೆ. ಅವರು ಬದುಕಿರುವಾಗಲೇ ನಾವು ಏನಾದ್ರು ಒಂದು ದುಡಿಮೆ ಮಾಡ್ಕೊಳ್ಬೇಕು, ನಮ್ಮ ಹೆತ್ತ ತಂದೆ ತಾಯಿಗಳ ಭಾರ ಆಗಬಾರ್ದು, ನಮ್ಮ ಕೈಲಾದ ಸೇವೆಯನ್ನ ನಾವು ಮಾಡಬೇಕು. ಯಾಕಂದ್ರೆ ಪ್ರತ್ಯಕ್ಷ ಪರಮಾತ್ಮ ಅಂತಂದ್ರೆ ನಮ್ಮ ತಂದೆ ತಾಯಿಗಳು. ಈ ಭೂಮಿಗೆ ತಂದಂತ ಭಗವಂತ ಅಂದ್ರೆ ಅವ್ರನ್ನೇ. ದೇವರ ಆಶೀರ್ವಾದ ಮೇಲಿಂದ ಇದ್ರು ಸಹ ನಿಜವಾದ ನಮ್ಗೆ ಕಣ್ಣಿಗೆ ಕಾಣುವ ದೇವರು ಅಂದ್ರೆ ತಂದೆ ಮತ್ತು ತಾಯಿ. ಇದು ನನಗೆ ತುಂಬಾನೇ ಎಲ್ಲೇ ಹೋದ್ರು ಸಹ ನನಗೆ ಈ ಪ್ರಜ್ಞೆ ಮಾತ್ರ ಎಲ್ಲೂ ಹೋಗೋದಿಲ್ಲ. ಯಾಕಂದ್ರೆ ನಾವು ನಿಷ್ಠಾವಂತರಾಗಿ ನಮ್ಮ ಕೈಲಾದ ಕೆಲಸವನ್ನ ಯಾವುದೇ ಕೆಲಸ ಮಾಡಿ ಪರಿಪೂರ್ಣವಾಗಿ 100% ಯಾರು ಮಾಡ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಪ್ರಯತ್ನ ಮಾಡ್ಬೋದಲ್ವಾ? 100% ಪ್ರಯತ್ನ ಮಾಡಿದಾಗ 70ರಿಂದ 80% ಆದ್ರೂ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ. ನಿಮ್ ತಾಯಿ ತಂದೆ ನಿಮ್ಮ ಈ ದೇಶ ಸೇವೆಗೆ ಒಪ್ಕೊಂಡ್ರ ಸರ್? ಹೌದು ಮೇಡಮ್. ಮೊದಲು ಎಲ್ಲೂ ಪ್ರತಿಯೊಬ್ರು ಹೇಳ್ತಾರೆ, ಇಲ್ಲ ಒಬ್ಬನೇ ಮಗ ಆದ್ರೆ ಖಂಡಿತ ಬಿಡ್ತಿರ್ಲಿಲ್ಲ. ಆದ್ರೆ ಮನೆಯ ಪರಿಸ್ಥಿತಿ ಹಾಗಿತ್ತು. ಹಾಗೂ ನಮ್ಮ ತಂದೆ ತಾಯಿಯಂದಿರಿಗೆ ನನ್ನ ಮೇಲೆ ಭರವಸೆ ಜಾಸ್ತಿ ಇತ್ತು. ಯಾಕಂದ್ರೆ ನಾ ಚಿಕ್ಕವನಿದ್ದಾಗಲೇ ಏನೇನೋ ಬೇಡವಾದಂತ ಕೆಲಸಗಳನ್ನ ಕಿಲಾಡಿಗಳನ್ನ ಮಾಡ್ತಿದ್ದಂತೆ. ಅಲ್ಲೇ ಮರ ಹತ್ತೋದ್ರಿಂದ ಬೀಳೋದು, ಮತ್ತೆ ಈ ಮರದ ತೊಂದರೆ ಹತ್ಕೊಂಡು ಜಂಪ್ ಮಾಡುದು, ಹೀಗೆಲ್ಲ ಮಾಡ್ತಿದ್ದಂತೆ ಚಿಕ್ಕವನಿದ್ದಾಗಲೇ. ಎಷ್ಟೋ ಏಟು ಕೊಟ್ಟಿದ್ದಾರೆ ಅವಾಗ. ಆದ್ರೆ ಅವತ್ತು ಅವರು ಕೊಟ್ಟ ಪೆಟ್ಟು ಇವತ್ತು ನನ್ನ ಬದುಕಿಗೆ ಶ್ರದ್ಧೆಯಿಂದ ಕೆಲಸ ಮಾಡುವಂತ ತಾಕತ್ತು ಕೊಟ್ಟಿದೆ ಅಂತ ನಾನು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಡ್ತಿದ್ದೆ. ನಿಜವಾಗ್ಲೂ ಇದೊಂಥರ ಮನೆಯವರ ಒಂದು ನಿಮಗೆ ಒಂದು ಸಪೋರ್ಟ್ ಇರುತ್ತೆ, ಅಥವಾ ನಿಮ್ಮ ಮಧ್ಯ ನಿಮ್ಮ ಅರ್ಧಾಂಗಿಯವರ ಸಪೋರ್ಟ್ ಸಿಗ್ತಿದೆ. ಇದೆಲ್ಲ ಇದ್ದಾಗ ನಿಮಗೆ ದೇಶ ಸೇವೆ ಮಾಡ್ಲಿಕ್ಕೆ ಇನ್ನಷ್ಟು ತುಂಬಷ್ಟು ನಿಮ್ಮಲ್ಲಿ ಉದ್ಭವ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸರ್, ಈಗ ಈ ಮೆಡಲ್ಗಳನ್ನೆಲ್ಲ ಹಾಕೊಂಡಿದ್ದೀರಾ, ಸುಮಾರು ಮೆಡಲ್ಗಳನ್ನ ಹಾಕೊಂಡಿದ್ದೀರಾ. ನಮಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಏನಕ್ಕೆ ಕೊಡ್ತಾರೆ ಇದನ್ನ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದರ ಬಗ್ಗೆ ಒಂದ್ ಸ್ವಲ್ಪ, ಯಾಕಂದ್ರೆ ಇವತ್ತು ಏನಾಗಿದೆ, ಪದವಿ ಮತ್ತೆ ಮೆಡಲ್ಗಳು ಅಥವಾ ನಾವು ನಿಮ್ಗೆ ಅವಾರ್ಡ್ಗಳು ಕೊಡ್ತಾ ಇದ್ದೀವಿ ಬನ್ನಿ ಅಂತ ಕರೀತಾ ಇರೋದು ಇವತ್ತು ಹಣಕ್ಕೆ ಮಾರಾಟವಾಗ್ತಾ ಇದೆ. ಈ ಹಣಕ್ಕೆ ಮಾರಾಟವಾದಾಗ ನಮ್ಗೆ ಈ ಮೆಡಲ್ಗಳನ್ನ ನೋಡಿದಾಗ ಏನ್ ಅನ್ಸುತ್ತೆ ಗೊತ್ತಾ? ಇದು ಸರಿಯಾದ ವ್ಯಕ್ತಿಗೆ ಸರಿಯಾದ ಕೆಲಸಕ್ಕೆ ಸಿಕ್ಕಿರುವಂತಹ ಒಂದು ಅವಾರ್ಡ್ ಇದು ಅಂತ ನನಗೆ ಅನಿಸ್ತಾ ಇದೆ. ನೀವು ಹಾಕೊಂಡಿರಾ ಈ ಮೆಡಲ್ಗಳ ಬಗ್ಗೆ ಒಂದು ಮಾಹಿತಿ? ಸರಿ ಮೇಡಮ್, ಈ ಮೆಡಲ್ಸ್ ಅಲ್ಲಿ ಈ ಹಸಿರು ಕಲರ್ ಏನ್ ಕಾಣ್ತಾ ಇದೆ, ಇದು ಲಾಂಗ್ ಸರ್ವಿಸ್ ಮೆಡಲ್ ಅಂತ. ಇದು ಎರಡನೇ ಯೆಲ್ಲೋ ಕಲರ್, ಇದು ಆಸಾಂ ಮತ್ತೆ ಆ ಕಡೆ ಅರುಣಾಚಲ್ ಪ್ರದೇಶ ಕಡೆ ಏನ್ ಹೋಗ್ತೀವಿ ಮತ್ತು ಭಯೋತ್ಪಾದನೆಯಲ್ಲಿ ನಡೀತಾ ಇದೆ ಅಲ್ಲಿ ಆ ಸರ್ವಿಸ್ ಬರುವಂತ ಮೆಡಲ್ ಪ್ಲಸ್ ರಿಬ್ಬನ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಇದು ಫಾರಿನ್ ಸರ್ವಿಸ್ ಮೆಡಲ್, ಇದು ಶ್ರೀಲಂಕಾದ್ದು. ಈ 3 ಗೆರೆ ಏನಿದೆ ಇದು ಶ್ರೀಲಂಕಾದ್ದು, ಅಲ್ಲಿ ಸರ್ವಿಸ್ ಮಾಡ್ಕೊಟ್ಟಿದ್ದ ಮೆಡಲ್ ಅಂಡ್ ರಿಬ್ಬನ್. ಈ ಬ್ಲೂ ಕಲರ್ ಏನಿದೆ ಸ್ವಲ್ಪ ಈ ಟೈಪ್ ಅಲ್ಲಿ ಇದೆ, ಇದು ಹೈ ಆಲ್ಟಿಟ್ಯೂಡ್ ಅಂತ, ಈ ಹಿಮಾಲಯದಲ್ಲಿ ಕಡೆ ಸರ್ವಿಸ್ ಮಾಡ್ತೀವಲ್ಲ ಅದ್ರ ಮೆಡಲ್. ಇದು ಸಹ JNK ಸರ್ವಿಸ್ ಮೆಡಲ್. ಹೀಗೆ ಒಟ್ಟು 11 ಮೆಡಲ್ ಇದೆ. ಮತ್ತೆ ಅದನ್ನ ಹಾಕೊಂಡಿದ್ದೀನಿ, ಯಾಕಂದ್ರೆ ಭಾರ ಆಗ್ಬಿಡುತ್ತೆ ಅಂತ. ನಾವು ಒಂದು ಯೂನಿಫಾರ್ಮ್ ಹಾಕೊಂಡಾಗ ಈ ಮೆಡಲ್ಗೆ ಏನ್ ಹಾಕೊಳ್ತೀವಿ ಇದು ಬೈ ಜುಮ್ಮತ್ತೆ ನಮ್ಗೆ ಇವತ್ತಿಗೂ. ಮತ್ತೆ ನಾವು ಇಷ್ಟು ಕಷ್ಟ ಪಟ್ವಿ ಹೇಗ್ ಮಾಡಿದ್ವಿ ನಾವು ಸರ್ವಿಸ್ ಅಂತ ನಮ್ಗೆ ಇನ್ನೂ ಗೊತ್ತಾಗೋದಿಲ್ಲ ಅದು. ಆದ್ರೆ ನಮ್ಗೆ ಆ ಶಿಸ್ತನ್ನ, ಆ ಧೈರ್ಯವನ್ನ ನಮ್ಮ ಸೀನಿಯರ್ಸ್ ಏನಿರ್ತಾರೆ ಅವ್ರು ನಮಗೆ ಬೇಡ ಅಂದನ್ನು ಕಲಿಸ್ತಾರೆ. ಜೀವನದಲ್ಲಿ ಶಿಸ್ತು ಪಾಠ ಅಂತ ಹೇಳ್ತೀವಿ. ಒಂದು ವ್ಯಕ್ತಿಯ ಜೀವನದಲ್ಲಿ ಶಿಸ್ತು ಇತ್ತಂತಾರೆ ಆ ಮನುಷ್ಯ ಎಲ್ಲೂ ದಾರಿ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸರ್, ಇಡೀ ಈ ಭಾರತಾಂಬೆಯನ್ನ
ತಲೆ ಮೇಲೆ ಹೊತ್ತುಕೊಳ್ಳೋ ಅಂತವ್ರು ನೀವು ಅಂತ ನನ್ನ ಅಭಿಪ್ರಾಯ. ಆ ತಲೆ ಮೇಲೆ ಹೊತ್ತು ನೀವು ಏನಿದ್ರೆ ಇಷ್ಟು ನಮ್ಮ ಮಿಲಿಟರಿ ಸೇನೆ ಏನಿದೆ ಇವತ್ತು 4 CRPF ಅವರು ಅನೇಕ ಸೇನೆಗಳು ಅದನ್ನ ನಮ್ಮ ಭಾರತವನ್ನ ಕಾಪಾಡ್ತಾ ಇರೋ ಒಂದು ಪುಟ್ಟ ಯಾವುದೇ ರೀತಿಯ ಅದರ ಸುತ್ತ ಒಂದು ಬೇರಿನ ಹಾಕೋದ ನಮ್ಮ ಭಾರತ ಸುತ್ತ ಅದಕ್ಕೆ ಯಾವುದೂ ಸಹ ಕೆಟ್ಟ ದೃಷ್ಟಿಗಳು ಭಯೋತ್ಪಾದಕರು ಯಾರು ಬರಬಾರ್ದು ಅಂತ ನೀವೆಲ್ಲ ಕಾಪಾಡ್ತಾ ಇದ್ದೀರಾ. ನಿಜವಾಗ್ಲೂ ನಾವು ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಕಮ್ಮಿನೇ. ನಾವು ಕೆಲವೊಂದ್ಸಲ ಋಣಗಳನ್ನ ತೀರಿಸ್ಕೊತೀವಿ. ಗುರು ಋಣ ನಮ್ಗೆ ಅಕ್ಷರ ಕಲಿಸ್ತಾರೆ, ನಾವು ಗುರು ಋಣ ತೀರಿಸ್ಕೊತೀವಿ. ಒಂದು ಎಷ್ಟೇನೋ ಹಣ್ಣು ಹಂಪಲು ಕೊಟ್ಟು ಮಾಡಿ. ತಾಯಿ ಋಣ, ತಾಯಿ ನಮ್ಗೆ ಎದೆ ಹಾಲು ಕೊಟ್ಟು ನಮ್ಮನ್ನ ಸಾಕಿ ಬೆಳೆಸ್ತಾಳೆ. ಅಕಸ್ಮಾತ್ ನೀವು ಕೆಲ್ಸಕ್ಕೆ ಸೇರಿದಾಗ ನಿಮ್ಮ ದುಡಿಮೆಯಿಂದ ಆ ತಾಯಿಗೆ ಎಲ್ಲ ಆಸೆಗಳನ್ನ ಪೂರೈಸ್ತೀರ. ಸಣ್ಣ ಆಸೆ ಆಗ್ತದೆ, ದೊಡ್ಡ ಆಸೆಗಳು ಅಂದ್ರೆ ಅಲ್ಲೂ ಸ್ವಲ್ಪ ಋಣಭಾರವನ್ನ ನೀವು ತೀರಿಸಬಹುದು. ಆದ್ರೆ ನೀವು ಭಾರತ ಸೇನೆಯಲ್ಲಿ ಸೇರಿ ಈ ಭಾರತಾಂಬೆಯ ಋಣವನ್ನ ನಿಜವಾಗ್ಲೂ ನಾವು ತೀರಿಸಬಹುದಾ, ತೀರಿಸ್ಲಿಕ್ಕಾಗತ್ತಾ, ತೀರಿದೆ ಅಂತ ಅನಿಸ್ತಾ ಇದ್ದೀನಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಮನುಷ್ಯನಿಗೆ ಕರ್ತವ್ಯ ಹೊರತು ಯಾವತ್ತೂ ಮುಗಿಯೋದಿಲ್ಲ. ಅದು ನಾವು ಏನೇ ಸೇವೆ ಮಾಡಿರಬಹುದು, ಎಷ್ಟೇ ಸೇವೆ ಮಾಡಿರಬಹುದು, ಇನ್ನೂ ಸೇವೆ ಮಾಡಬೇಕು ಅನ್ನುವಂತ ಹಂಬಲ ಇನ್ನೂ ಹೆಚ್ಚಾಗುತ್ತೆ ಬಿಟ್ರೆ ಕಡಿಮೆ ಆಗಲ್ಲ. ಇವತ್ತಿಗೂ ನನಗೆ ನೀವು ಸರ್ವಿಸ್ ಮಾಡೋ ಬಾತ್ ನಮ್ಮನ್ನು ಕರೆದ್ರೆ ಖುಷಿಯಿಂದ ನಾವು ಬ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಮೇಡಮ್. ಎಂತ ಅದ್ಭುತವಾದ ನಮ್ದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಇರೋವರೆಗೂ, ನಮ್ಮ ದೇಹದಲ್ಲಿ ರಕ್ತ ಹರಿತಾ ಇರೋವರೆಗೂ ಈ ಭಾರತಾಂಬೆ ಇವಳು ನನ್ನ ಅಮ್ಮ, ನನ್ನ ಮೊದಲ ಅಮ್ಮ, ಇವಳಿಗಾಗಿ ನನ್ನ ಪ್ರಾಣವನ್ನು ಸಹ ಮೀಸಲಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನಿಮಗೆ ನಾನು ಎಲ್ಲ ಅನಂತ ಕೋಟಿ ನಮ್ಮ ಕರ್ನಾಟಕದ ನಮ್ಮ ಕನ್ನಡನ್ನು ಯಾರ್ಯಾರು ನೋಡ್ತಾ ಇದ್ದಾರಲ್ಲ, ನಮ್ಮ ಅಮೃತ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ರು ಅವರ ಪರವಾಗಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು ಮೇಡಮ್. ಹೇಳ್ತಾರಲ್ಲ ಮೇಡಮ್, ಧರ್ಮೋ ರಕ್ಷತಿ ರಕ್ಷಿತ, ಕರ್ಮಣಿ ರಕ್ಷಿತ ಅಂತ ಏನು ಹೇಳ್ತಾರೆ. ಅದು ಆ ರೀತಿಯಲ್ಲಿ ಮುಂದುವರಿಲಿಕ್ಕೆ ನಮಗೊಂದು ಆಸಕ್ತಿ ಇದೆ. ಅದು ಯಾವ ಜಾಗನೇ ಆಗಿರ್ಲಿ, ಯಾವ ಫೀಲ್ಡೇ ಆಗಿರ್ಲಿ. ಸರ್ವಿಸ್ ಅಲ್ಲಿ ಇದ್ದಾಗ ನಾನು ಭಾರತದ ಎಲ್ಲಾ ಮೂಲೆಗಳನ್ನು ಆಲ್ಮೋಸ್ಟ್ ನೋಡಿದ್ದೀನಿ. ನಾನು ಚೈನಾ ಬಾರ್ಡರ್, ಪಾಕಿಸ್ತಾನ್ ಬಾರ್ಡರ್, ಬರ್ಮಾ ಬಾರ್ಡರ್, ಭೂಟಾನ್ ಬಾರ್ಡರ್, ನೇಪಾಳ ಸೆಕ್ಟರ್ ಎಲ್ಲ ಕಡೆ ಸರ್ವಿಸ್ ಮಾಡಿದ್ದೀನಿ. ನಾನು ಇಡೀ ದೇಶವನ್ನ ನೋಡ್ಲಿಕ್ಕೆ ನಾನು ಮಿಲಿಟರಿ ಸೇರಿದ್ದ ಕಾರಣ ಹೇಳ್ತೀನಿ ಬಿಟ್ರೆ ನಾನು ಎಲ್ಲೋ ಒಂದು ಜಾಬ್ ಮಾಡ್ಕೊಂಡಿದ್ದೆ ಇದ್ಯಾವುದು ನೋಡ್ಲಿಕ್ಕೆ ಆಗ್ತಿಲ್ಲ. ದುಡ್ಡು ಕೊಟ್ಟರು ಹೋಗಿ ನೋಡ್ತೀನಿ ಹೇಳುವಂತ ಕೆಪಾಸಿಟಿ ನಮ್ಗಿಲ್ಲ ಈಗ. ಈ ಅನುಭವ ಸಿಗ್ತಾ ಇರ್ಲಿಲ್ಲ ನಿಮ್ಗೆ? ಕೆಲಸ ಮಾಡ್ಕೊಂಡು ಪ್ರದೇಶ ಈ ದೇಶಗಳನ್ನ ನೋಡೋದು ಬೇರೆ, ಆದ್ರೆ ನಾವು ಟೂರಿಸಂ ಹೋಗಿ ನೋಡುವಂತದ್ದು ಬೇರೆ. ಸರ್, ಈಗ ನೀವು ಸೇವೆಗೆ ಸೇರ್ಕೊಂಡಾಗ ನಿಮ್ಮಲ್ಲಿ ಮೊದಲಿಗೆ ಒಂದು ಭಯ ಅನ್ನೋದನ್ನ ಹೋಗ್ಲಾಡ್ತಾರೆ. ಹೌದು, ನೀವು 24 hours ಕೆಲಸ ಮಾಡ್ಬೇಕು, ನೈಟ್ ಹಗಲು ಎಲ್ಲರಲ್ಲಿ ಹೋಗ್ಬೇಕು, ಅಥವಾ ಒಬ್ಬರು ಕಾವಲಿಗೆ ನಿಮ್ಗೆ ಯಾವ್ದಾದ್ರು ಒಂದು ಬಾರ್ಡರ್ ನಮ್ಮ ಡ್ಯೂಟಿ ಆಗ್ತದೆ, ನೀವು ಒಬ್ಬರೇ ಇರ್ಬೇಕಾಗುತ್ತೆ ಅಥವಾ ನಿಮ್ ಜೊತೆ ಇಬ್ಬರು ಇರ್ಬೇಕಾಗುತ್ತೆ. ಫಸ್ಟ್ ಭಯವನ್ನ ಹೋಗ್ಲಾಡಿಸ್ತಾರೆ. ಹಾಗೆ ಆದ್ರೆ ನಿಮ್ಮ ಇಷ್ಟು ವರ್ಷ 34 ವರ್ಷದ ಸರ್ವಿಸ್ ಅಲ್ಲಿ ನಿಮಗೆ ಎಲ್ಲಾದ್ರೂ ಒಂದು ಕಡೆ ಹೌದು ಇಲ್ಲಿ ಭಯ ಆಗ್ತಾ ಇದೆ ಅನ್ನೋಂತ ಏನಾದ್ರು ಒಂದು ಸನ್ನಿವೇಶ ಅಥವಾ ಏನಾದ್ರು ಆತರ ಒಂದು ಅದ್ರ ಕುರಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್ ಮೇಡಮ್, ಭಯ ಆಗಿತ್ತಾ? 100% ಆಗಿತ್ತು ಮೇಡಮ್. ನಾವು ಇಲ್ಲೇ ಬೆಂಗಳೂರಿಂದನೇ ಮಿಲಿಟರಿಗೆ ಒಂದು ಭರ್ತಿಯಾಗಿ ಹೈದರಾಬಾದಿಗೆ ಹೋದ್ವಿ. ಒಂದು 15 ಜನ ಇದ್ವಿ. ನನಗೆ ಸ್ವಲ್ಪ ಆಗಲೇ ಸ್ವಲ್ಪ ಹಿಂದಿ ಬರ್ತಿತ್ತು. ನನಗೆ 15 ಜನರಲ್ಲಿ ತಗೊಂಡು ಮುಚ್ಚೋ ಜವಾಬ್ದಾರಿ ಇಲ್ಲಿ ನನಗೆ ಕೊಟ್ಬಿಟ್ರು. ಆ ನಂತರ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅಲ್ಲಿ ಹೋದ ನಂತರ ನಾವು ಆರಾಮಾಗಿ ಬರೀ ಊಟ ತಿಂಡಿ ಮಾಡ್ಕೊಂಡು ಬರೀ ಕಟ್ ಹೊಡೆಯೋದು, ಚಕ್ರ ಹೊಡೆಯೋದು ಹಿಂಗ್ ಮಾಡ್ತಾ ಇದ್ವಿ. ಒಂದು ದಿವಸ ನಾವು 1 ವಾರ ಆಗಿತ್ತು ಅಲ್ಲಿ ಹೋಗಿ. ಆ ನಂತರ ಏನಪ್ಪ ಟ್ರೈನಿಂಗ್ ಹೀಗೆ ಹಾಗೆ ಸಿಕ್ಕಾಪಟ್ಟೆ ತೊಂದರೆಗಳಿದೆ, ಇಲ್ಲಿ ಕಷ್ಟಗಳಿದೆ, ಏನ್ ಮಾಡುದು, ನಾವು ಟ್ರೈನಿಂಗ್ ಮಾಡಬಹುದಾ ಅಂತ ದಿನ ಊಟ ಮಾಡೋದು, ಹೋಗೋದು, ಮಲಗೋದು, ಕಟ್ ಹೊಡ್ಕೊಂಡು ಹೋಗ್ಬಿಡೋದು, ಎಲ್ಲರೂ ಚಕ್ಕರ್ ಹಾಕೊಂಡು ಹೋಗ್ಬಿಡೋದು. ಒಂದು ದಿವಸ ಮಧ್ಯಾಹ್ನ ನಾವು ಊಟ ಮಾಡಿಕೊಂಡು ಒಂದು ರೂಮ್ ಹಿಂದೆ ಯಾರು ಕೇಳೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಕಿಟಕಿಯಿಂದ ಕೂತ್ಕೊಂಡು ನಾವು 15 ಜನ. ಅವಾಗ ನಾವು ಮಾತಾಡ್ಕೊಂಡಿದ್ ವಿಷಯ ಅಂತಂದ್ರೆ ಇವತ್ತಿಗೂ ನಮ್ಗೆ ನಗು ಬರುತ್ತೆ.
ಯಾಕಪ್ಪ ಅಂತಂದ್ರೆ ನಾವು ವಿಚಾರ ಮಾಡಿದ್ದು, ಏನಪ್ಪ ದೇವ್ರೆ, ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾರೆ, ಇಲ್ಲ ಅಂತಂದ್ರೆ ಈ ಜಾಡು ಅಂತ ಪೊರ್ಕೆ ಅಂತ ಹೇಳ್ತೀವಲ್ಲ ಅದನ್ನ ಹೊಡಿಲಿಕ್ಕೆ ಬರ್ತಾರೆ ಸೀನಿಯರ್ಸ್. ಹಾಗಾಗಿ ನಾವು ಹೀಗ್ ಮಾಡೋದೇ ಬೇಡಪ್ಪ, ನಾವು ಎಲ್ಲರೂ ಓಡೋಣ. ಮತ್ತೆ ಬೆಳಿಗ್ಗೆ ಎದ್ದು ಬೇಗನೆ 6 ಗಂಟೆಗೆ ಇಲ್ಲ ರೆಡಿ ಆಗ್ಬಿಟ್ಟು PT ಗ್ರೌಂಡಿಗೆ ಹೋಗ್ಲೇಬೇಕು. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ನಮ್ಮ ಹತ್ರ? ಬೇಡ, ನಾವು ಸಂಜೆ 6 ಗಂಟೆ ಟ್ರೈನಿಗೆ ಇಲ್ಲಿಂದ ಹೋಗೋಣ ಅಂತೇಳಿ ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಅಂತ ಗೊತ್ತಿಲ್ಲ. ನಾವು ಯಾವ ಕಿಟಕಿ ಹಿಂದೆ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಅಲ್ಲಿ ಮಿಲಿಟರಿ ಜೂನಿಯರ್ ಕಮಿಷನ್ ಆಫೀಸರ್ ಆದಂತಹ ಧಾರವಾಡ ಮೂಲದವರು ಕುಲಕರ್ಣಿ ಅಂತ, ಅವರೆಲ್ಲ ಕೇಳ್ಕೊಂಡ್ರು, ಸೈಲೆಂಟ್ ಆಗಿ ಊಟ ಮಾಡಿ ಪಾಪ ರೆಸ್ಟ್ ಮಾಡುವುದಲ್ವಾ, ಬಂದ್ರು ಸೈಲೆಂಟ್. ನಾವು ಕನ್ನಡದಲ್ಲಿ ಮಾತಾಡ್ಕೊಂಡು ಎಷ್ಟು ಮಾತು ಅವ್ರು ಕೇಳಿದ್ರು ನಮಗ್ ಗೊತ್ತಿಲ್ಲ. ಆಮೇಲೆ ಬಂದು ಚಪ್ಪಾಳೆ ತಟ್ಕೊಂಡು ಹೇಳ್ತಾರೆ, ಏನ್ರಪ್ಪ ನಿಮ್ ತಗೊಂಡೋಗಿ ಬಿಡ್ಬೇಕಂತ ಕೇಳಿದ್ರು. ನಮಗೆ ಇದು ಕನ್ನಡ ಅಂತ ಹೇಳ್ಕೊಂಡು ನಮ್ಗೆ ಆಶ್ಚರ್ಯ. ಆಮೇಲೆ ಎಲ್ಲರಿಗೂ ಕರೆದು ಸರಿ, ಎಷ್ಟು ಚಂದ ಮಾಡಿ ಬುದ್ಧಿವಾದ ನಮ್ಗೆ ಹೇಳಿದ್ರು ಅಂತಂದ್ರೆ ಅವ್ರದೊಂದು ಋಣ ಯಾವತ್ತೂ ಮರೆಯಲ್ಲ. ಯಾಕೆಂತಂದ್ರೆ ಒಂದು ಹೇಗೆ ಒಂದು ತಂದೆ ತನ್ನ ಮಕ್ಕಳಿಗೆ ಹೇಗೆ ಬುದ್ಧಿ ಹೇಳ್ತಾರೋ ಹಾಗೆ ಹೇಳಿದ್ರು. ಏನ್ರಪ್ಪ ನೀವು ಮಿಲಿಟರಿ ಸೇರಿದ್ರ, ಎಷ್ಟು ಜನಕ್ಕೆ ಸೌಭಾಗ್ಯ ಸಿಗುತ್ತೆ ದೇಶ ಸೇವೆ ಮಾಡ್ಲಿಕ್ಕೆ? ಎಷ್ಟು ಜನಕ್ಕೆ ಸಿಗುತ್ತೆ? ಈಗ ನೀವು ಮಿಲಿಟರಿ ಸೇರಿದ್ರೆ ನಿಮ್ಗೊಂದು ಜಾಬ್ ಸಿಕ್ಕಿದೆ ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಾಂಧವರು ಎಲ್ರಿಗೂ ತಿಳಿಸಿರ್ತಾರೆ. ನೀವು ಇಲ್ಲಿಂದ ಓಡ್ ಹೋದ್ರೆ ಅವ್ರು ಏನ್ ಹೇಳ್ತಾರೆ ಹೇಳಿ? ನಿಮ್ಮ ತಂದೆ ತಾಯಿಯವ್ರ ಹತ್ರ ಬಂದು ಅಕ್ಕಪಕ್ಕದಂತ ಮೊದ್ಲೇ ಕಾಲಲ್ಲಿ ಶುರು ಮಾಡ್ತಾರೆ. ಏನಪ್ಪಾ ನಿಮ್ ಮಗ ಮಿಲಿಟರಿ ಸೇರಿದ್ದಂತೆ, ಇಲ್ಲಿ ನೋಡ್ಕೊಂಡು ಆಗಲ್ಲ ಅಂತ ಓಡ್ಬಿಟ್ಟು ಬಂದ್ಬಿಟ್ಟಂತೆ ಅಲ್ವಾ? ಹೀಗೆಲ್ಲ ಹೇಳ್ತಾರೆ. ನಿಮ್ ತಂದೆ ತಾಯಿ ಅವ್ರ ಮನ್ಸಿಗೆ ಏನಾಗ್ಬೇಡ, ನಿಮ್ ಅಣ್ಣ ತಮ್ಮ ಅಕ್ಕ ತಂಗಿರಿಗೆಲ್ಲ ಎಲ್ಲರೂ ಹೀಗೆ ಪರಿಚಯದವರು ಅಕ್ಕಪಕ್ಕದವ್ರು ಕೇಳಿದಾಗ ಅವ್ರ ಮನ್ಸಿಗೆ ಏನಾಗ್ಬೇಡ, ಅವ್ರ ತಲೆ ಎತ್ಕೊಂಡು ತಿರ್ಲಿಕ್ಕಾಗತ್ತಾ? ಗಂಡು ಮಗ ಹುಟ್ಟಿ ಹೆದರ್ಕೊಂಡು ಓಡ್ ಬಂದ ಅಂತೇಳಿ ಎಲ್ಲ ನಿಮ್ಗೆಲ್ಲ ಬೇಲ್ವಾ? ನಿಮ್ಗಂತೂ ನಿಮ್ ಮನೆಯವ್ರು ಬಿಡೋದೇ ಇಲ್ಲ ಬಿಡಿ. ಅಕ್ಕಪಕ್ಕದವ್ರು ನಿಮ್ ಕಂಡಲ್ಲೆಲ್ಲ ಹೋಗಿ ಕೇಳ್ತಾರೆ, ಏನೋ ಹೆದರ್ಪುಕ್ಕ ಓಡ್ ಬಂದೇನೋ ಹೀಗೆ ಕೇಳ್ತಾರೆ. ಇದೆಲ್ಲ ಬೇಕಾ ನಿಮ್ಗೆ? ಈಸಬೇಕು, ಇದು ಜಯಿಸಬೇಕು. ಹಿರಿಯರು ಮಾಡಿಟ್ಟ ಗಾದೆ ಇದು. ಏನೇ ಇದ್ರು ಸಹ ನೀನು ಸರ್ವಿಸ್ ಮಾಡು, ಮುಂದೆ ದೇವರು ನಿನ್ನನ್ನು ಕಾಯ್ತಾನೆ. ಹಾಗೆ ನಮ್ಮನ್ನು ಹುರಿದುಂಬಿಸಿ ನಮ್ಮಲ್ಲಿ ಶಕ್ತಿ ತುಂಬಿದಂತ ಆ ಪುಣ್ಯಾತ್ಮನನ್ನ ಇವತ್ತು ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಇಂದು ನಾನು ಯೋಧರ ತ್ಯಾಗ ಮತ್ತು ಬಲಿದಾನ ಎಂಬ ವಿಷಯದ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾವು ಇಂದು ನೆಮ್ಮದಿಯಿಂದ ಬದುಕುತ್ತಿದ್ದೇವೆ ಎಂದರೆ ಅದರ ಹಿಂದೆ ನಮ್ಮ ಯೋಧರ ಅಪಾರ ತ್ಯಾಗ ಮತ್ತು ಬಲಿದಾನ ಅಡಗಿದೆ. ಅವರು ತಮ್ಮ ಕುಟುಂಬ, ಸುಖ ಸೌಕರ್ಯ ಮತ್ತು ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ದೇಶದ ಗಡಿಯಲ್ಲಿ ಹಗಲು ರಾತ್ರಿ ಕಾವಲು ಕಾಯುತ್ತಾರೆ. ಮಳೆ, ಚಳಿ, ಬಿಸಿಲು, ಹಿಮಪಾತ ಅಥವಾ ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ ಅವರು ತಮ್ಮ ಕರ್ತವ್ಯದಿಂದ ಹಿಂದೆ ಸರಿಯುವುದಿಲ್ಲ. ಅಗತ್ಯವಿದ್ದರೆ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸುತ್ತಾರೆ. ಇಂತಹ ಮಹಾನ್ ಬಲಿದಾನವನ್ನು ಯಾವತ್ತೂ ಹಣದಿಂದ ಅಳೆಯಲು ಸಾಧ್ಯವಿಲ್ಲ. ಯೋಧರ ಧೈರ್ಯ, ಶಿಸ್ತು, ದೇಶಭಕ್ತಿ ಮತ್ತು ನಿಸ್ವಾರ್ಥ ಸೇವೆ ನಮಗೆಲ್ಲರಿಗೂ ಆದರ್ಶವಾಗಿದೆ. ಅವರ ತ್ಯಾಗದ ಕಾರಣವೇ ನಮ್ಮ ದೇಶ ಸುರಕ್ಷಿತವಾಗಿದೆ ಮತ್ತು ನಾವು ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸುತ್ತಿದ್ದೇವೆ. ಕೊನೆಯಲ್ಲಿ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಎಲ್ಲ ವೀರ ಯೋಧರಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳು ಸಲ್ಲಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದಗಳು.